ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ನಾವು ಯಾವಾಗಲೂ RCB ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಬಟ್ RCB ಪ್ಲೇಯರ್ಸ್ಗಳ ಬಗ್ಗೆನೂ ಕೂಡ ವಿಚಾರ ಬಂದೇ ಬರುತ್ತೆ. ಕಳೆದ 2-3 ವರ್ಷದಿಂದ ಚರ್ಚೆಯಲ್ಲಿರುವಂಥ ಮ್ಯಾಟ್ರು RCB ಪ್ಲೇಯರ್ಸ್ ಅಂತ ಬಂದಾಗ ಶಿವಮ್ ದುಬೆ ಅವರ ಮ್ಯಾಟ್ರು ಸಿಕ್ಕಾಪಟ್ಟೆ ಚರ್ಚೆ ಮಾಡ್ತೀವಿ ನಾವು. ಏನ್ ಗುರು RCBಲಿದ್ದಾಗ ಹಿಂಗಿದ್ದ, ಈಗೇನಕ್ಕೆ ಹಂಗೆ, ಇಲ್ಲೇನಕ್ಕೆ ಹಂಗಾಡ್ಲಿಲ್ಲ, RCBಲಿದ್ದಾಗ ಒಂದಿನಾರು ಹಿಂಗಾಡ್ರಿ ಎಲ್ಲೋ ತಗೊಂಡೋಗಿ ಇಟ್ಬಿಡ್ತಿದ್ವಿ ನಾವು RCB ಅವರು, ಹಂಗೆ ಹಿಂಗೆ ಯಾಕೆ ಹಿಂಗೆ ಈಗ ಅಂತೆಲ್ಲ ಕೇಳ್ತಾನೆ. ಶಿವಮ್ ದುಬೆ ಅವಾಗ ಒಳ್ಳೆ RCB ಒಳ್ಳೆ ಗೂಬೆ ಇದ್ದಂಗಿದೆ. ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ, ಕಮೆಂಟಲ್ಲಿ ಹಾಕ್ತಿದ್ರೆ RCB ಒಳ್ಳೆ ಗೂಬೆ ಇದ್ದಂಗಿದೆ. ಇವಾಗ ಹೋಗ್ಬಿಟ್ಟು ದುಬೆ ಆಗೋಗ್ಬಿಟ್ಟಿದೆಯಲ್ಲ ಗುರುನಲ್ಲಿ, ರಿಯಲ್ ದುಬೆ ಇಲ್ಲಿ ಆಗ್ಬೇಕಾಗಿತ್ತು, ನೀನು ಅಲ್ಲೋಗ್ಬಿಟ್ಟು ದುಬೆ ಆದರೆ ನಾವೇನು ಮಾಡೋಣ ಅಂತ ಎಲ್ಲ ಕೇಳ್ತಾ ಇದ್ದೀವಿ ಶಿವಮ್ ದುಬೆ ಮಾತ್ರ ಅಂತಲ್ಲ, ಸುಮಾರು RCB ಕ್ರಿಕೆಟರ್ಸು RCBನ ಬಿಟ್ಟಾದ ಮೇಲೆ ಉದ್ಧಾರ ಆಗಿರುವಂಥ ಕ್ರಿಕೆಟರ್ಸು ಬೇಜಾನ್ ಜನ ಇದ್ದಾರೆ. ಶೇನ್ ವಾಟ್ಸನ್ ತಗೊಳ್ಳಿ, ಬೇರೆಯವ್ರನ್ನ ತಗೊಳ್ಳಿ, ಎಕ್ಸಾಂಪಲ್ ಎಲ್ಲ ಕೊಡ್ತು ಅಂದರೆ ಬೇಜಾನ್ ಕ್ರಿಕೆಟರ್ಸ್ ನಾವು ಎಕ್ಸಾಂಪಲ್ ನಾವು ಕೊಡ್ಬೋದು RCB ಪ್ಲೇ. ಯಾಕೆ ನೆನ್ನೆನೇ ತಗೊಳ್ಳಿ, ಟ್ರಾವಿಸ್ ಹೆಡ್ ತಗೊಳ್ಳಿ, ಜೊತೆಗೆ ಕ್ಲಾಸನ್ನ ತಗೊಳ್ಳಿ, ಇವರೆಲ್ಲ RCB ಪ್ಲೇಯರ್ನೇ. RCB ಇವ್ರ ಮೇಲೆ ನಂಬಿಕೆ ಇಡಲಿಲ್ಲ, ನಂಬಿಕೆ ಇಡ್ದಂಗೆ ಬಿಟ್ಟರು. ಸೊ ಇವತ್ತೊಂಥರ ಇವಾಗ RCBನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಇರೋಬ್ಬರವ್ರನ್ನೆಲ್ಲರೂ ರಿಟರ್ನ್ ಮಾಡ್ಕೋಬೇಕು, ಎಲ್ಲಾನು ಕೋರ್ ಟೀಮೇ ಮೇಂಟೈನ್ ಮಾಡಬೇಕು ಎಲ್ಲ ವರ್ಷನೂ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಅದಾಗೋದು ಕೂಡ ಇಲ್ಲ. ಸೊ RCB ಪ್ಲೇಯರ್ ಅಂತ ಬಂದಾಗ ಶಿವಮ್ ದುಬೆ ಅವರ ಹೆಸರು ಒಂಥರ ಮೇಲ್ಗಡೆ ಬರುತ್ತೆ. ಇವಾಗ ಮುಂಚೆ ಶೇನ್ ವಾಟ್ಸನ್ ಅವರ ಹೆಸರು ಬರೋದು, ಇವಾಗ ಶಿವಮ್ ದುಬೆ ಅವರ ಹೆಸರು ಬರುತ್ತೆ. ಅದು CSKಗೆ ಅವರು ಹೋಗಿದ್ದು. ಶೇನ್ ವಾಟ್ಸನ್ ಅವರು CSKಗೆ ಕ್ಲಿಕ್ ಆಗ್ಬಿಟ್ಟು ಟ್ರೋಫಿನೇ ಗೆಲ್ಸ್ಬಿಟ್ರು, ನಮಗೆ ಟ್ರೋಫಿನೇ ಉಡಾಯಿಸ್ಬಿಟ್ಟು ಹೋಗ್ಬಿಟ್ರು ಶೇನ್ ವಾಟ್ಸನ್ 2016ನಲ್ಲಿ. ಸೊ ಇವಾಗ ಶಿವಮ್ ದುಬೆ ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಸಾಕ್ತಾ ಇರೋದ್ರಿಂದ, ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾ ಇರೋದ್ರಿಂದ RCBಯಲ್ಲಿ ಇದ್ದಿದ್ರೆ ಹೆಂಗಿರೋದು, RCB ಅಂತ ಬಂದೇ ಬರುತ್ತೆ. ಈ ವಿಚಾರದ ಬಗ್ಗೆ AB ಡಿ ವಿಲಿಯರ್ಸ್ ಅವರು ಮಾತಾಡಿದ್ದಾರೆ. RCBಲಿ ಇದ್ದಾಗ ಶಿವಮ್ ದುಬೆ ಅವರು ಕಂಫರ್ಟಬಲ್ ಆಗಿ ಇರಲಿಲ್ಲ, ಅವ್ರು ಸಿಕ್ಕಾಪಟ್ಟೆ ನಾಚಿಕೊಂತ ಇದ್ರು, ಅವ್ರು ಸಿಕ್ಕಾಪಟ್ಟೆ ಶೈ ಪಡ್ತಾ ಇದ್ರು, ಅವರು ಒಂಥರ ಓಪನ್ ಅಪ್ ಆಗ್ತಾ ಇರಲಿಲ್ಲ. ಅವಾಗ ಅವ್ರಿಗೊಂದು ಕಂಫರ್ಟ್ ಇರ್ತಾ ಇರಲಿಲ್ಲ, ಅವ್ರಿಗೊಂದು ಕಂಫರ್ಟ್ ಝೋನ್ ಅದೇ ಒಂಥರ ಕ್ರಿಯೇಟ್ ಆಗಿರಲಿಲ್ಲ ನಮ್ಮ RCBಲಿ. ಯಾಕಂದ್ರೆ ಅವ್ರು ಕ್ಲೋಸ್ ಆಗಿದ್ದು ವಾಚ್ ಮಾಡಿದ್ದಾರೆ, ಇವರಿದ್ದಾಗ ಅವರು ಕೂಡ ಇದ್ರು ಟೀಮಲ್ಲಿ. ಸೊ ಆದ್ರಿಂದ ಅವ್ರು ಓಪನ್ ಅಪ್ ಆಗ್ತಾ ಇರಲಿಲ್ವಂತ, ಅವ್ರಿಗೆ ಏನೋ ಒಂಥರ ಕಾಡ್ತಾ ಇರೋದಂತೆ ಯಾವಾಗಲೂ, ಅದೇನೋ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ CSK ಅದನ್ನ ಓಪನ್ ಅಪ್ ಮಾಡಿಸಿದೆ. CSK ಒಂಥರ ಅವರ ಟೀಮ್ ಅಂತ ಅವ್ರಿಗೆ ಅನಿಸಿದೆ, ನಾನು ಇವ್ರಿಗೆ ಗೆಲ್ಲಬೇಕು, ಇವ್ರಿಗೆ ಫಿನಿಶ್ ಮಾಡಬೇಕು ಅಂತ ಅವ್ರಿಗೆ ಅನಿಸಿದೆ. ಅದಕ್ಕೋಸ್ಕರ ಅವ್ರಿಗೆ ಈ ಥರ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಾರೆ, ಅನ್ಬಿಲೀವಬಲ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾರೆ. ಬಟ್ RCBಲಿ ಇದ್ದಂಥ ಶಿವಮ್ ದುಬೆಗೂ CSKಲಿರುವಂಥ ಶಿವಮ್ ದುಬೆಗೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಅಂತ AB ಡಿ ವಿಲಿಯರ್ಸ್ ಅವರು ಓಪನ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಮಗ, RCBಲಿ ಇದ್ದಾಗ ಅವ್ರಿಗೆ ಓಪನ್ ಅಪ್ ಆಗಕ್ಕೆ RCB ಬಿಡ್ತಾ ಇರಲಿಲ್ವಂತೆ, RCB ಅವ್ರನ್ನ ಆ ಥರ ನೋಡ್ತಾ ಇರಲಿಲ್ವಂತೆ. CSK ಅವ್ರನ್ನ ಬೇರೆ ಥರನೇ ನೋಡ್ತಾ ಇದೆ, ಬೇರೆ ಲೆವೆಲಲ್ಲೇ ರೀಚ್ ಮಾಡಿ ಇಟ್ಟಿದೆ, ಬೇರೆ ಒಂಥರ ಆ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾ ಇದೆ. ಬಟ್ ನಮ್ಮ RCB ಏನ್ ಮಾಡಿತ್ತು ಅಂದ್ರೆ ಅವ್ರನ್ನ ಆ ಥರ ನೋಡ್ತಾ ಇರಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ. ಬಟ್ ಇನಿಷಿಯಲ್ ಸ್ಟೇಜಸ್ ಆಫ್ ದ ಕೆರಿಯರ್ ಅಲ್ಲಿ ಯಾರು ತಾನೇ ಆ ಮಟ್ಟಿಗೆ ನೋಡೋಕ್ಕಾಗುತ್ತೆ? ಇವಾಗ CSK ನೋಡೋ ಮಟ್ಟಿಗೆ ಇವಾಗ ಹೌದು ನೋಡ್ತಾರೆ, ಇಲ್ಲ ಅಂತಲ್ಲ, ಅವರು ರಿಜ್ವಿಕ್ನು ಕೂಡ ನೋಡ್ತಾರೆ, ಸಮೀರ್ ರಿಜ್ವಿಕ್ನು ಕೂಡ. ಬಟ್ ನಮ್ಮ RCB ಆ ಥರ ನೋಡಲಿಲ್ಲ ಅಂತ ಇವರು ಕೂಡ ಒಂಥರ ಬ್ಲೇಮ್ ಮಾಡಿದ್ದಾರೆ. AB ಡಿ ವಿಲಿಯರ್ಸ್ ಕೂಡ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಬಟ್ ಆದ್ರೂ RCBನೇ ಇವ್ರನ್ನ ಪರಿಚಯ ಮಾಡಿಸಿದ್ದು IPLಗೆ. ಸೊ ಅದಕ್ಕೆ ಖುಷಿಯಾಗಿರ್ಬೇಕಷ್ಟೇ ಶಿವಮ್ ದುಬೆ ಅವರು. ಇವಾಗ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು, ನನಗೆ ಯಾವುದೇ IPL ಫ್ರಾಂಚೈಸಿ ಈ ಥರ ಫೀಲ್ ಕೊಟ್ಟಿರಲಿಲ್ಲ ಗುರು, ನನಗೆ ಇದೊಂಥರ ಫೀಲ್ ಕೊಡ್ತಾ ಇದೆ. CSK ಅನ್ನೋದು ಒಂಥರ ಫೀಲ್ ಕೊಡ್ತಾ ಇದೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಾಂಚೈಸು, ನನಗೆ ಹಂಗೆ ಹಿಂಗೆ, ನಾನು ಬಿಟ್ಟರೆ CSK ಬಿಟ್ಟರೆ ಬೇರೆ ಕಾಡಲ್ಲ, ಹಂಗೆ ಹಿಂಗೆ, ಅದು ಇದು ಅಂತೆಲ್ಲ ಡಮಾಲ್ ಸ್ಟೇಟ್ಮೆಂಟ್ಗಳ ಜೋರಾಗಿ ಕೊಡ್ತಾ ಇದ್ದಾರೆ ಇವಾಗ. ಸೊ ಇದೆಲ್ಲ ನೋಡ್ತು ಅಂತಂದರೆ ನಮ್ಮ RCBನ ತಪ್ಪು ಅಂತ ಅನ್ಸ್ಬಿಡುತ್ತೆ. ಯಾಕಂದರೆ AB ಡಿ ವಿಲಿಯರ್ಸ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡ್ತು ಅಂತಂದರೆ RCBಲಿ ಅವರು ಆ ಥರ ಓಪನ್ ಅಪ್ ಆಗಿರಲಿಲ್ಲ, RCB ಅವ್ರಿಗೆ ಅಷ್ಟು ಮರ್ಯಾದೆ ಕೊಡ್ತಾ ಇರಲಿಲ್ಲ, ಆ ಒಂದು ಇದು ಕೊಡ್ತಾ ಇರಲಿಲ್ಲ, ಒಂದು ಸಪೋರ್ಟ್ ಕೊಡ್ತಾ ಇರಲಿಲ್ಲ. CSK ಕೊಡೋ ಸಪೋರ್ಟು RCB ಕೊಡ್ತಾ ಇರಲಿಲ್ಲ ಅಂತೆಲ್ಲ ಹೇಳಿದ್ರೆ ಶೇನ್ ವಾಟ್ಸನ್ನು ಅವ್ರದ್ದು ಎಲ್ಲ ವಿಚಾರ ಎಲ್ಲ ನೋಡಿದಾಗ, ಸೊ ನಮ್ಮ RCBನ ತಪ್ಪಾಗೋರು ಹಂಗೆ ನೋಡೋಕೆ ಹೋಯ್ತು ಅಂತಾನೆ ಅಂತ ಅನ್ಸುತ್ತೆ. ಏನೋ ಬಿಡಿ, ಇವಾಗ ಗೂಬೆ ಆಗಿದ್ದವ್ರು ಇವಾಗ ದೂಬೆ ಆಗಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ. ಸೊ ಈ ದೂಬೆ ಇನ್ನು ಯಾವ ಮಟ್ಟಿಗೆ ರೀಚ್ ಆಗ್ತಾರೆ ಅಂತ ಗೊತ್ತಿಲ್ಲ ಮಗ. ಬಟ್ ಎನಿಹೌ RCB ಪ್ಲೇಯರ್ ಇಸ್ RCB ಪ್ಲೇಯರ್ನೇ. RCB ಪ್ಲೇಯರ್ಗೆ ಕೊಡುವಂಥ ಮರ್ಯಾದೆ ನಾವು ಕೊಟ್ಟೇ ಕೊಡ್ತೀವಿ. ನೋಡೋಣ ಇನ್ನು ಯಾರ್ಯಾರು ಹೋಗಿ ಬೇರೆ ಕಡೆ ಅವಳಿಗೆ ಮಾಡ್ತಾರೋ ಅಂತ. ನಮ್ಮ RCBಲಿ ಕ್ಲಿಕ್ ಆಗದೆ ಇರೋವಂಥವ್ರು ಹೋಗ್ಬಿಟ್ಟು RCB ಕಾನ್ಫಿಡೆನ್ಸ್ ಕೊಡದೇ ಇದ್ದಂಥವ್ರು, RCBಲಿ ಓಪನ್ ಅಪ್ ಆಗದೇ ಇದ್ದಂಥವ್ರು ಈಚೆ ಕಡೆ ಹೋಗಿ ಯಾರ್ಯಾರು ಬ್ಲಾಸ್ಟ್ ಮಾಡ್ತಾರೆ ಅಂತ ಗೋಯಿಂಗ್ ಫಾರ್ವರ್ಡ್ ಫ್ಯೂಚರ್ಲಿ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಶಿವಮ್ ದುಬೆ ಬಗ್ಗೆ ಓಪನ್ ಅಪ್ ಆಗಿ ಹೇಳಿದ್ದಾರೆ AB ಡಿ ವಿಲಿಯರ್ಸ್ ಅವರು. RCBಲಿ ಇವ್ರಿಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ, ಅದಕ್ಕೋಸ್ಕರ RCBನ ರಿಟರ್ನ್ ಮಾಡಿಲ್ಲ, ಜೊತೆಗೆ ಇವರು ಕೂಡ RCBಗೆ ಆಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.